ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಯಾವತ್ತೂ ಕೂಡ ಈ ರೀತಿ ಕೋಮು ಗಲಭೆಗೆ ಅವಕಾಶ ಕೊಟ್ಟಿಲ್ಲ. ಇವಾಗಲೂ ಕೂಡ ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ನಾವು ನಮ್ಮ ಆಚರಣೆಗಳನ್ನ ಈದ್ ಮಿಲಾದ್ ಇರ್ಬೋದು, ಗಣೇಶನ ಉತ್ಸವ ಇರ್ಬೋದು, ಎಲ್ಲದನ್ನೂ ಕೂಡ ಮಾಡ್ಕೊಂಡು ಹೋಗ್ತೇವೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸಿ ಎಲ್ಲರೂ ಒಟ್ಟಾಗಿ ಎಲ್ಲೂ ಕೂಡ ಏನು ಕಾನೂನು ವ್ಯಾಪ್ತಿಯಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ, ಯಾರದೇ ಒಂದು ಮನಸ್ಸಿಗೆ ಧಕ್ಕೆ ಆಗದ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ ತಾಲೂಕು ಪರವಾಗಿ. ಈದ್ ಮಿಲಾದ್ ಹಬ್ಬ ಇದೆ, ಮತ್ತು ಎಲ್ಲ ಗಣೇಶನ ಉತ್ಸವಗಳು ಇಡೀ ನಾಡಿನಾದ್ಯಂತ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಎಲ್ಲ ಆಚರಣೆಗಳು, ನಮ್ಮ ಧರ್ಮಗಳ ಏನು ಪಾಲನೆ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಧರ್ಮದ ಆಚರಣೆಗಳು ಕೂಡ ಶಾಂತಿಯುತವಾಗಿ ನಡಿಬೇಕು ಅಂತಕ್ಕಂಥದ್ದು ಒಂದು. ಜೊತೆಯಲ್ಲಿ ಇವತ್ತು ಈ ಒಂದು ಗಲಭೆಗಳು ಹಲವಾರು ಭಾಗದಲ್ಲಿ ಆಗ್ತಾ ಇರೋದ್ರಿಂದ ಕಾನೂನಿನಲ್ಲಿ ಬಿಗಿ ಒಂದು ಬಂದೋಬಸ್ತ್ ಮಾಡಲಿಕ್ಕೆ ಇವತ್ತು ಗೃಹ ಇಲಾಖೆ ಏನು ಹಲವಾರು ರೀತಿ ಒಂದು ಹೊಸ ತೀರ್ಮಾನಗಳನ್ನ ತಗೊಂಡಿದೆ. ಅದನ್ನು ನಾವು ಕೂಡ ಅವ್ರನ್ನ ಇದಕ್ಕೆ ಕಾನೂನಿಗೆ ಒಳಪಟ್ಟಂತೆ ನಾವು ಅವ್ರ ಜೊತೆ ಒಂದು ಕನ್ವಿನ್ಸ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಅನುಗುಣವಾಗಿ ನಮಗೆ ರಕ್ಷಣೆ ಕೊಟ್ಕೊಂಡು ಎಲ್ಲ ಕಾರ್ಯಕ್ರಮವನ್ನು ಕೂಡ ಸುಗಮವಾಗಿ ನಡೆಸಲಿಕ್ಕೆ ಅನುವು ಮಾಡಿಕೊಡಿ ಅಂತ ಗೃಹ ಇಲಾಖೆನ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ.